ಡಿವೋರ್ಸ್ ಬಗ್ಗೆ ರಾಜ್ಬಿ ಶೆಟ್ಟಿ ಅವರು ಮಾತನಾಡಿದ ಮಾತುಗಳು ಈಗ ವೈರಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಟ ರಾಜ್ಬಿ ಶೆಟ್ಟಿ ಅವರು ಮದುವೆ ಮತ್ತು ಡಿವೋರ್ಸ್ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಹೊಂದಾಣಿಕೆ ಇಲ್ಲದಿದ್ದರೆ ಡಿವೋರ್ಸ್ ಪಡೆಯುವುದು ತಪ್ಪಲ್ಲ ಎಂದು ಅವರ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಅಂತಲೇ ಹೇಳ್ಬೋದು. ಒಂದು ಮೊಟ್ಟೆಯ ಕತೆ, ಸೂಪರ್ ಶೋ ಸೇರಿದಂತೆ ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಹಿಟ್ ಚಿತ್ರ ಕೊಟ್ಟ ಫ್ಯಾನ್ ಇಂಡಿಯಾವನ್ನು ಮೀರಿಸಿ ಹೆಸರು ಮಾಡಿದಿರುವ ರಾಜ್ಬಿ ಶೆಟ್ಟಿ 1987ರಲ್ಲಿ ಹುಟ್ಟಿರುವ ರಾಜ್ಬಿ ಶೆಟ್ಟಿ ಅವರಿಗೆ ಈಗ 38 ವರ್ಷ. ಆದರೂ ಈವರೆಗೂ ಅವರು ಮದುವೆಯಾಗಲಿಲ್ಲ. ಈ ಬಗ್ಗೆ ಈ ಹಿಂದೆಯೇ ಏಷ್ಯಾನೆಟ್ ಸುವರ್ಣದ ಜೊತೆಗೆ ಮಾತನಾಡಿದ್ದರು ಅವರು. ಆದರೆ ಮದುವೆಯ ಬಗ್ಗೆ ಈಗಾಗಲೇ ಡಿಸೈಡ್ ಮಾಡಿರಲಿಲ್ಲ. ಒಬ್ಬರು ಕಾರಿನಲ್ಲಿ ಒಂದಿಷ್ಟು ದೂರ ಹೋಗುವಾಗಲೂ ತಮ್ಮ ಜೊತೆ ಯಾರು ಇರಬೇಕು ಎಂದು ಯೋಚನೆ ಮಾಡುತ್ತಾರೆ. ಆ ಮದುವೆ ಎನ್ನುವುದು ಲೈಫ್ ಲಾಂಗ್ ಜರ್ನಿ, ಅದಕ್ಕಾಗಿ ಯೋಚನೆ ಮಾಡಬೇಕು ಎಂದಿದ್ದಾರೆ. ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯನ್ನು ಉಂಟು ಮಾಡುತ್ತದೆ. ಇದಕ್ಕೆ ಕಾರಣ ರಚಿತಾ ರಾಮ್ ಮದುವೆ ಏನು ಪ್ರಶ್ನಿಸಿದಾಗ ರಾಜ್ಬಿ ಅವರು ಮದುವೆ ಎನ್ನುವುದು ನನ್ನ ಅನಿಸಿಕೆ, ಆದರೆ ಮದುವೆಗೂ ಮೊದಲು ಪ್ರೀತಿಗೂ ಎಕ್ಸ್ಪೀರಿಯನ್ಸ್ ಇರಬೇಕು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲವನ್ನು ಕಳೆದುಕೊಳ್ಳಲು ರೆಡಿ ಇದ್ದರೆ ಮದುವೆಯಾಗಬೇಕು. ಎರಡು ಕಡೆಗಳಿಂದ ಅದು ಹಾಗೆ ಇರಬೇಕು. ಪಡೆದುಕೊಳ್ಳುವುದು ಮುಖ್ಯವಲ್ಲ, ಕಳೆದುಕೊಳ್ಳುವುದು ಮುಖ್ಯವಾಗುತ್ತದೆ ಎಂದಿದ್ದಾರೆ ನಟ. ಓಕೆ ಗೈಸ್, ಮುಂದೆ ಸಿಗೋಣ. ಹೊಂದಾಣಿಕೆ ಇಲ್ಲದಿದ್ದರೆ ದೂರವಾಗುವುದು ತಪ್ಪೇನಿಲ್ಲ ಎಂದು ಹೇಳಿದ್ದಾರೆ. ಓಕೆ ಗೈಸ್, ಮುಂದೆ ಸಿಗೋಣ. ಲವ್ ಯು ಸೋ ಮಚ್.